ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ನುಗ್ಗೆ ಸೊಪ್ಪಿನ ಉಪಯೋಗಗಳನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನುಗ್ಗೆ ಸೊಪ್ಪಿನಲ್ಲಿ ಸಾಕಷ್ಟು ಔಷಧ ಗುಣಗಳಿವೆ. ಅಷ್ಟೇ ಅಲ್ಲದೆ ಇದರಿಂದ ನಮ್ಮ ಹೆಲ್ತಿಗೆ ಸಾಕಷ್ಟು ಬೆನಿಫಿಟ್ಸ್ ಕೂಡ ಇದೆ. ಇದೇ ಯೂಶ್ವಲಿ ಯಾರಿಗೂ ಗೊತ್ತಿರಲ್ಲ. ಬಟ್ ನುಗ್ಗೆಕಾಯಿ ಸೊಪ್ಪು ಈಸಿಯಾಗಿ ಎಲ್ಲ ಕಡೆನೂ ಅವೈಲಬಲ್ ಇರುತ್ತೆ. ಹಳ್ಳಿಗಳಲ್ಲಾಗಿರ್ಬೋದು, ನಮ್ಮ ಮನೆ ಹತ್ರ ಆಗಿರ್ಬೋದು, ಈಸಿಯಾಗಿ ಇದು ಅವೈಲಬಲ್ ಇರುತ್ತೆ. ಆದರೆ ಇದರಿಂದ ಎಷ್ಟೆಲ್ಲ ಔಷಧ ಗುಣಗಳಿವೆ, ಇದರಿಂದ ನಮಗೆ ಹೆಲ್ತ್ಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಾವು ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ. ಮೇಜರ್ ಆಗಿ ನುಗ್ಗೆಕಾಯಿ ಸೊಪ್ಪಲ್ಲಿ ಪ್ರೋಟೀನ್ಸ್ ಪ್ರೆಸೆಂಟ್ ಇರುತ್ತೆ. ಇದರಲ್ಲಿ ಕ್ಯಾಲರೀಸ್ ಕೂಡ ಕಡಿಮೆ ಇರುತ್ತೆ. ಅಷ್ಟೇ ಅಲ್ಲದೆ ವೈಟಮಿನ್ ಎ, ಸಿ, ಇ ಕೂಡ ಪ್ರೆಸೆಂಟ್ ಇರುತ್ತೆ. ಇದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಜಾಸ್ತಿ ಇರುತ್ತೆ ನುಗ್ಗೆಕಾಯಿ ಸೊಪ್ಪಲ್ಲಿ. ಆ್ಯಂಡ್ ಇದು ನಮ್ಮ ಐ ಹೆಲ್ತಿಗಾಗಿರ್ಬೋದು, ಸ್ಕಿನ್ ಹೆಲ್ತಿಗಾಗಿರಬಹುದು, ಹೇರ್ ಹೆಲ್ತಿಗಾಗಿರ್ಬೋದು, ಬೋನ್ ಹೆಲ್ತಿಗಾಗಿರ್ಬೋದು, ಇದರಿಂದ ನಮಗೆ ಸಾಕಷ್ಟು ಉಪಯೋಗಗಳಿವೆ. 100 ಗ್ರಾಮ್ ನುಗ್ಗೆಕಾಯಿ ಸೊಪ್ಪಲ್ಲಿ ಏನೆಲ್ಲ ಪ್ರೆಸೆಂಟ್ ಇರುತ್ತೆ ಅಂತ ನಾವು ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ 100 ಗ್ರಾಮ್ ನುಗ್ಗೆಕಾಯಿ ಸೊಪ್ಪಲ್ಲಿ 90 ಕಿಲೋ ಕ್ಯಾಲರೀಸ್ ಪ್ರೆಸೆಂಟ್ ಇರುತ್ತೆ. ಅದರಲ್ಲಿ ಪ್ರೋಟೀನ್ಸ್ 7 ಗ್ರಾಮ್ಸ್ ಇರುತ್ತೆ, ವೈಟಮಿನ್ ಸಿ 220 ಮಿಲಿಗ್ರಾಮ್ಸ್ ಇರುತ್ತೆ, ಆ್ಯಂಡ್ ಪೊಟ್ಯಾಷಿಯಮ್ 215 ಮಿಲಿಗ್ರಾಮ್ಸ್ ಅಷ್ಟು ಪ್ರೆಸೆಂಟ್ ಇರುತ್ತೆ. ಪೊಟ್ಯಾಷಿಯಮ್ ಇದು ಬಿ ಪಿ ಕಂಟ್ರೋಲ್ಗೆ ಕೂಡ ಒಳ್ಳೆಯದು. ದೆನ್ ಕ್ಯಾಲ್ಶಿಯಮ್ 450 ಮಿಲಿಗ್ರಾಮ್ ಅಷ್ಟು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ವೈಟಮಿನ್ ಇ 500 mg ಅಷ್ಟು ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ಮ್ಯಾಗ್ನೀಷಿಯಮ್ 42 mg ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ಫಾಸ್ಫರಸ್ 70 mg ಪ್ರೆಸೆಂಟ್ ಇರುತ್ತೆ. ಎಷ್ಟೆಲ್ಲ ಕ್ವಾಂಟಿಟೀಸು 100 ಗ್ರಾಮ್ ನುಗ್ಗೆಕಾಯಿ ಸೊಪ್ಪಲ್ಲಿ ಪ್ರೆಸೆಂಟ್ ಇದೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಅದೇ ರೀತಿ ಇದರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ನಮಗೆ ಅಂತ ನೋಡೋದಾದರೆ, ಮೊದಲನೇದಾಗಿ ವೇಟ್ ರಿಡಕ್ಷನ್. ಇದು ಮೇಜರ್ ಆಗಿ ವೇಟ್ ರಿಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಹೇಗೆ? ಇದರಲ್ಲಿ ಫೈಬರ್ ಕಂಟೆಂಟ್ ಪ್ರೆಸೆಂಟ್ ಇದೆ. ಆ್ಯಂಡ್ ಈ ಫೈಬರ್ ಕಂಟೆಂಟ್ ಪ್ರೆಸೆಂಟ್ ಇದೆ ಆ್ಯಂಡ್ ಮೇಜರ್ ಆಗಿ ಇದರಲ್ಲಿ ಕ್ಯಾಲರೀಸ್ ಕೂಡ ಕಡಿಮೆ ಇದೆ. ಕ್ಯಾಲರೀಸ್ ಕಡಿಮೆ ಇರೋದ್ರಿಂದ ಇದು ನಮ್ಮ ಮೆಟಬಾಲಿಸಮ್ನ ಏನು ಮಾಡುತ್ತೆ, ಬೂಸ್ಟ್ ಮಾಡುತ್ತೆ. ಇದರಿಂದ ನಮಗೆ ವೇಟ್ ಮ್ಯಾನೇಜ್ಮೆಂಟ್ಗೂ ಕೂಡ, ವೇಟ್ ರಿಡಕ್ಷನ್ಗೆ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ. ಮಾರ್ನಿಂಗ್ ನಾವು ನುಗ್ಗೆಕಾಯಿ ಜ್ಯೂಸ್ ಕನ್ಸ್ಯೂಮ್ ಮಾಡೋದ್ರಿಂದ ಅಥವಾ ಅದನ್ನು ನಾವು ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಕೂಡ ಇದರಿಂದ ನಮಗೆ ವೇಟ್ ಮ್ಯಾನೇಜ್ಮೆಂಟ್ಗೆ ಸಾಕಷ್ಟು ಉಪಯೋಗ ಆಗುತ್ತೆ ಇದರಿಂದ. ಆ್ಯಂಡ್ ಸೆಕೆಂಡ್ ಒನ್, ಆ್ಯಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟಿ. ಇದಕ್ಕೆ ಆ್ಯಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟಿ ಇರೋದ್ರಿಂದ ಏನು ಮಾಡುತ್ತೆ, ಇನ್ಫ್ಲಾಮೇಷನ್ನ ತಡೆಗಟ್ಟುತ್ತೆ. ಇವಾಗ ಜಾಯಿಂಟ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಮಸಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇದರಿಂದ ಎಲ್ಲದನ್ನು ಓವರ್ಕಮ್ ಮಾಡೋದಕ್ಕೆ ಅಥವಾ ಇದನ್ನು ತಡೆಯೋದಕ್ಕೆ ಇದು ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಥರ್ಡ್ ಒನ್, ಸ್ಕಿನ್ ಆ್ಯಂಡ್ ಹೇರ್ ಹೆಲ್ತಿಗೆ. ಮೇಜರ್ ಆಗಿ ಇದರಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಿರೋ ರೀತಿ ವೈಟಮಿನ್ ಎ, ಸಿ ಆ್ಯಂಡ್ ಇ ಪ್ರೆಸೆಂಟ್ ಇರೋದ್ರಿಂದ ನಮ್ಮ ಕೂದಲಿನ ಆರೋಗ್ಯಕ್ಕೆ ಆ್ಯಂಡ್ ಸ್ಕಿನ್ ಹೆಲ್ತಿಗೂ ಕೂಡ ಈ ನುಗ್ಗೆಕಾಯಿ ಸೊಪ್ಪಿಂದ ಸಾಕಷ್ಟು ಉಪಯೋಗಗಳಿದೆ. ಅಷ್ಟೇ ಅಲ್ಲದೆ ಮೇಜರ್ ಆಗಿ ಕಾನ್ಸ್ಟಿಪೇಷನ್, ಮಲಬದ್ಧತೆ ಇರೋರಿಗೆ ಈ ನುಗ್ಗೆಕಾಯಿ ಸೊಪ್ಪು ರಾಮಬಾಣ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂದರೆ, ಮೇಜರ್ ಆಗಿ ಕಾನ್ಸ್ಟಿಪೇಷನ್ ಇರೋರಿಗೆ ಯೂಶ್ವಲಿ ಮೋಷನ್ ಕ್ಲಿಯರ್ ಆಗ್ತಾ ಇರಲ್ಲ. ಅವರು ಈ ನುಗ್ಗೆಕಾಯಿ ಸೊಪ್ಪನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಇದರಲ್ಲಿ ಫೈಬರ್ ಪ್ರೆಸೆಂಟ್ ಇರುತ್ತೆ, ಪ್ರೋಟೀನ್ಸ್ ಪ್ರೆಸೆಂಟ್ ಇರುತ್ತೆ. ಇದರಲ್ಲಿ ಮೇಜರಾಗಿ ವೈಟಮಿನ್ಸ್ ಕೂಡ ಪ್ರೆಸೆಂಟ್ ಇರುತ್ತೆ. ಇದರಲ್ಲಿ ಸ್ಪೆಷಲಿ ಇನ್ಸಾಲ್ಯುಬಲ್ ಫೈಬರ್ ಪ್ರೆಸೆಂಟ್ ಇರುತ್ತೆ. ಇನ್ಸಾಲ್ಯುಬಲ್ ಫೈಬರ್ ಪ್ರೆಸೆಂಟ್ ಇರೋದ್ರಿಂದ ಏನಾಗುತ್ತೆ, ಈಸಿಯಾಗಿ ಮೋಷನ್ನ ಕ್ಲಿಯರ್ ಮಾಡುತ್ತೆ. ಅದಕ್ಕೋಸ್ಕರ ಕಾನ್ಸ್ಟಿಪೇಷನ್ ಇರೋರಿಗೆ ಈ ನುಗ್ಗೆಕಾಯಿ ಸೊಪ್ಪು ತುಂಬಾ ಒಳ್ಳೆಯದು. ನೆಕ್ಸ್ಟು ಡಯಾಬಿಟೀಸ್. ಡಯಾಬಿಟೀಸ್ ಇರೋರಿಗೂ ಕೂಡ ನುಗ್ಗೆಕಾಯಿ ಸೊಪ್ಪು ಒಳ್ಳೆಯದು. ಹೇಗೆ ಅಂತ ನೋಡೋದಾದರೆ, ಮೇಜರಾಗಿ ಇದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ, ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಲೋ ಕ್ಯಾಲರೀಸ್ ಕೂಡ ಪ್ರೆಸೆಂಟ್ ಇದೆ, ಫೈಬರ್ ಕಂಟೆಂಟ್ ಕೂಡ ಪ್ರೆಸೆಂಟ್ ಇದೆ. ಇದರಿಂದ ಈ ಡಯಾಬಿಟೀಸ್ ಇರೋರು ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಅವ್ರ ಹೆಲ್ತಿಗೂ ಕೂಡ ಸಾಕಷ್ಟು ಬೆನಿಫಿಟ್ಸ್ ಆಗುತ್ತೆ. ಆ್ಯಂಡ್ ಹೈಪರ್ ಟೆನ್ಷನ್ ಇರೋರು ಈ ನುಗ್ಗೆಕಾಯಿ ಸೊಪ್ಪನ್ನ ಕನ್ಸ್ಯೂಮ್ ಮಾಡೋದ್ರಿಂದನೂ ಓವರ್ಕಮ್
ಮಾಡ್ಬೋದು ಹೈಪರ್ ಟೆನ್ಷನಿಂದ. ಹೇಗೆ? ಇದರಲ್ಲಿ ಪ್ರೆಸೆಂಟ್ ಇರೋ ಪೊಟ್ಯಾಷಿಯಮ್ ಏನು ಮಾಡುತ್ತೆ, ನಮ್ಮ ಬ್ಲಡ್ ಪ್ರೆಷರ್ BPನ ಕಂಟ್ರೋಲ್ ಮಾಡುತ್ತೆ. ಇದರಿಂದ ಹೈಪರ್ ಟೆನ್ಷನ್ ಇರೋರು ಅದರಿಂದ ಓವರ್ಕಮ್ ಈಸಿಯಾಗಿ ಮಾಡ್ಬೋದು. ನುಗ್ಗೆ ಸೊಪ್ಪನ್ನ ಡೈಲಿ ನಾವು ಕನ್ಸ್ಯೂಮ್ ಮಾಡ್ತಾ ಹೋಗೋ ರೀತಿ ಹೈಪರ್ ಟೆನ್ಷನ್ನ ಕೂಡ ನಾವು ಓವರ್ಕಮ್ ಮಾಡ್ಬೋದು. ಆ್ಯಂಡ್ ಅದು ಅಷ್ಟೇ ಅಲ್ಲದೆ ನುಗ್ಗೆಕಾಯಿ ಸೊಪ್ಪು ಮೂಡ್ ಸ್ವಿಂಗ್ಸ್ ಇರೋದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಇವಾಗ ನಮ್ಮದು ಮೂಡ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಸೊ ಇದರಿಂದ ಕೂಡ ಓವರ್ಕಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನಮ್ಮ ಬಾಡಿಲಿ ಪ್ರೊಡ್ಯೂಸ್ ಆಗೋ ಸೆರೋಟಿನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಇದರಿಂದ ಸಮ್ ರಿಸರ್ಚ್ ಪ್ರಕಾರ ಇದು ಪ್ರೂವ್ ಆಗಿದೆ. ಮೂಡ್ ವೇರಿಯೇಷನ್ನ ಕೂಡ ಈ ನುಗ್ಗೆಕಾಯಿ ಸೊಪ್ಪು ಕನ್ಸ್ಯೂಮ್ ಮಾಡೋದ್ರಿಂದ ನಾವು ಕಂಟ್ರೋಲ್ ಮಾಡಬಹುದು ಅಂತ. ಸಾಕಷ್ಟು ಬೆನಿಫಿಟ್ಸ್ ಇದೆ ನುಗ್ಗೆಕಾಯಿ ಸೊಪ್ಪಿಂದ. ಸೊ ಇದು ಈಸಿಯಾಗಿ ನಮ್ಮ ಮನೆಯ ಸುತ್ತಮುತ್ತನೇ ಅವೈಲಬಲ್ ಇರುತ್ತೆ, ನಮ್ಮ ಏರಿಯಾದಲ್ಲಿ ಇರ್ಬೋದು, ಅಥವಾ ನಾವೆಲ್ಲೋ ಬೇರೆ ಕಡೆ ಸಿಟಿಲಿದ್ದೀವಿ ಅಂದರೆ ನಮಗೆ ಪ್ರಾಪರಾಗಿ ಸಿಕ್ಕಾಗ ಅದನ್ನು ನಾವು ಡ್ರೈ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು ಇಟ್ಕೊಂಡು ನಾವು ಬಿಸಿನೀರಲ್ಲಿ ಹಾಕ್ಕೊಂಡು ಕೂಡ ಕನ್ಸ್ಯೂಮ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಈ ನುಗ್ಗೆಕಾಯಿ ಸೊಪ್ಪನ್ನ ನಮ್ಮ ಸ್ಕಿನ್ನಿಗೆ ಪ್ಯಾಕ್ ಥರನೂ ಯೂಸ್ ಮಾಡ್ಬೋದು. ಅದನ್ನು ನಾವು ಒಂದು ಪೇಸ್ಟ್ ಮಾಡ್ಕೊಂಡಾಗಿರ್ಬೋದು, ಸ್ಕಿನ್ನಿಗೆ ಅಪ್ಲೈ ಮಾಡಿರೋದಾಗಿರ್ಬೋದು. ಬಿಕಾಸ್ ಪಿಗ್ಮೆಂಟೇಷನ್ ಇರೋರು, ಜಾಸ್ತಿ ಪಿಗ್ಮೆಂಟೇಷನ್ ಇದೆ ನಮ್ಮ ಸ್ಕಿನ್ನಲ್ಲಿ ಅನ್ನೋರು ಇದನ್ನು ಆ ಪ್ಯಾಕ್ ಥರ ಅಪ್ಲೈ ಮಾಡ್ಬೋದು. ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಕೂಡ ಇದೆ. ಸೊ ಇದಾಗಿರುತ್ತೆ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ. ಸೊ ನಿಮಗೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.